ಇನ್ನು ಅಮೆರಿಕಾದಿಂದ ಗಡಿಪಾರಾಗಿ ಭಾರತಕ್ಕೆ ಬರ್ತಾ ಇರುವಂತಹ ಭಾರತೀಯರ ಸಂಖ್ಯೆ 205 ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇತ್ತು. ಆದರೆ ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ, ಅಮೆರಿಕಾದಿಂದ ಗಡಿಪಾರಾಗಿ C-17ನಲ್ಲಿ ಭಾರತಕ್ಕೆ ಬಂದು ಇಳಿದಂತಹ ಭಾರತೀಯರ ಸಂಖ್ಯೆ 205 ಅಲ್ಲ 104 ಅಂತ ಗೊತ್ತಾಗ್ತಾ ಇದೆ. ದಾಖಲೆ ಇಲ್ಲದೆ ಅಮೆರಿಕಾದಲ್ಲಿ ವಾಸ ಮಾಡ್ತಾ ಇದ್ದಂತಹ 104 ಮಂದಿ ಗಡಿಪಾರಾಗಿದ್ರು. 104 ಮಂದಿಯನ್ನ C-17 ಹೆರ್ಕ್ಯುಲಿಸ್ ಅನ್ನುವಂತಹ ಒಂದು ವಿಮಾನದಲ್ಲಿ ಭಾರತಕ್ಕೆ ವಾಪಸ್ ಕಳಿಸಲಾಗಿತ್ತು. ಭಾರತೀಯ ಕಾಲಮಾನದ ಪ್ರಕಾರ ನಿನ್ನೆ ಬೆಳಗ್ಗೆ 3 ಗಂಟೆಗೆ ಟೇಕ್ ಆಫ್ ಆಗಿತ್ತು. ಇವತ್ತು ಮಧ್ಯಾಹ್ನ 1:40ಕ್ಕೆ ಅಮೃತಸರ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಆಗಿದೆ. ಇನ್ನು ಗಡಿಪಾರಾದವರಲ್ಲಿ 24 ಜನ ಮಹಿಳೆಯರು, 17 ಜನ ಅಪ್ರಾಪ್ತರು, 4 ವರ್ಷದ ಒಂದು ಮಗು ಕೂಡ ಸೇರಿದೆ. ಗುಜರಾತ್, ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ, ಮಹಾರಾಷ್ಟ್ರದವರು ಗಡಿಪಾರಾದವರಲ್ಲಿ ಅತಿ ಹೆಚ್ಚಾಗಿದ್ದಾರೆ. ಇನ್ನು ಅತಿ ಹೆಚ್ಚಾಗಿರುವಂತಹ ರಾಜ್ಯದವರು ಗುಜರಾತ್ ಹಾಗೂ ಹರಿಯಾಣದವರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಗಡಿಪಾರಾಗಿ ಭಾರತಕ್ಕೆ ಬಂದು ಇಳಿದವರ ಸಂಖ್ಯೆಯಲ್ಲಿ 33 ಮಂದಿ ಗುಜರಾತ್ನವರು, 33 ಮಂದಿ ಹರಿಯಾಣದವರು, 30 ಜನ ಪಂಜಾಬ್ನವರು, ಉಳಿದ 8 ಮಂದಿ ಉತ್ತರ ಪ್ರದೇಶದವರು, ಮಹಾರಾಷ್ಟ್ರ ಚಂಡೀಗಢನವರು ಅಂತ ಗೊತ್ತಾಗ್ತಾ ಇದೆ. ಇವರಲ್ಲಿ ಬಹುತೇಕರು ಅಮೆರಿಕ, ಮೆಕ್ಸಿಕೋ ಗಡಿಯಲ್ಲಿ ಬಂಧಿತರಾಗಿದ್ದರು, ಅರೆಸ್ಟ್ ಆಗಿದ್ದರು. ನಿನ್ನೆ ಟೆಕ್ಸಾಸ್ನಿಂದ ಸೇನಾ ವಿಮಾನದಲ್ಲಿ ಗಡಿಪಾರ ಅಮೆರಿಕ ಮಾಡಿತ್ತು. ಇನ್ನು ಗಡಿಪಾರಾದ ಬಳಿಕ ಈಗ ಭಾರತಕ್ಕೆ ಬಂದು ಇಳಿದಿದ್ದಾರೆ. ಈಗ ಮತ್ತೆ 186 ಜನರನ್ನು ಪಟ್ಟಿ ಮಾಡಿದೆ ಅಮೆರಿಕ. 186 ಜನರನ್ನು ಮತ್ತೆ ಭಾರತಕ್ಕೆ ಕಳಿಸೋದಾಗಿ ಅಮೆರಿಕ ಹೇಳ್ಕೊಳ್ತಾ ಇದೆ. ಮತ್ತೊಂದೆಡೆ ಒಟ್ಟು 18,000 ಭಾರತೀಯರನ್ನು ಭಾರತಕ್ಕೆ ಮರಳಿ ವಾಪಸ್ ಕಳಿಸೋದಕ್ಕೆ ಅಂತ, ಅಂದರೆ ಗಡಿಪಾರು ಮಾಡೋದಕ್ಕೆ ಅಂತ ಅಮೆರಿಕ ನಿರ್ಧಾರ ಮಾಡಿರುವಂಥದ್ದು. ಈಗ ಇದರ ಒಂದು ಆರಂಭ ಹಂತದಲ್ಲಿ 104 ಮಂದಿಯನ್ನು ಗಡಿಪಾರು ಮಾಡಿ ಭಾರತಕ್ಕೆ ಕಳಿಸಲಾಗಿದೆ. ಇದಾದ ನಂತರ ಎಲ್ಲರನ್ನ ಪೊಲೀಸರು ಈಗ ವಿಚಾರಣೆ ಮಾಡೋದಕ್ಕೆ ಅಂತ ಕೂಡ ಕರೆದುಕೊಂಡು ಹೋಗಿದ್ದಾರೆ. ಇವರು ಯಾವ ದಾಖಲೆಗಳನ್ನು ಕೊಟ್ಟು ಹೋಗಿದ್ರು, ಯಾರ ಮೂಲಕವಾಗಿ ಗಡಿಯನ್ನು ಪಾರು ಮಾಡಿ ಅಮೆರಿಕಕ್ಕೆ ಹೋಗಿದ್ರು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕೋದಕ್ಕೆ ಅಂತ ಭಾರತ ಸರ್ಕಾರ ಮುಂದಾಗ್ತಾ ಇದೆ.